ಯಾರ ವೈಭವ ಎತ್ತ ನೋಡಿದ ರಕ್ತ ನವಿಲು ಸಾರಂಗಗಳ ಚಿತ್ರಪಟಗಳು ಕಣ್ಮನವನ್ನೇ ಸೆಳೆಯುತ್ತಿರುವವು. ಇನ್ನು ಈ ಸಾಲುಗಂಬಗಳ ಸೊಗಸು ಅಬ್ಬಾ ಏನಿ ಭವನದ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಕೇಳಿದೆ, ಮೋಸ ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಕೇಳಿದೆ, ಮೋಸ ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕದ ಬೆರಗು ದರಗುಳಿದಂತಿದೆ. ದೇವಲೋಕದ ಬೆರಗು ದರಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ವೈಭವ. ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದು. ಕೋಟಿ ಸೂರ್ಯಮಾನವಾಗಿ ಪ್ರಕಾಶಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನಿ ಮನದಿ ಮೋಡಗಳು ಕರಗಿ ಮಳೆಗೆರದಂತೆ ಭಾಸವಾಗುತ್ತಿರುವುದಲ್ಲ. ದೇವದಾನವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಾದಿಗಳಾಗ್ಯೂ ಎಲ್ಲಿಯೂ ನೋಡದಂತ ಅದ್ಭುತ. ವಜ್ರದ ಕಂಬಗಳು, ವಜ್ರದ ಕಂಬಗಳು, ನೀಲಿ ವರ್ಣ ಪಚ್ಚಗಳು.
ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಗಸು ಅಬ್ಬಾ! ಅದಾವ ಶಿಲ್ಪಿಯ ಕೈ ಚಾತುರ್ಯವೋ ಕಾಣಲ್ಲ, ವರ್ಣಿಸಲು ಹಸದಳ. ಇನ್ನು ಈ ಶಿಲಾ ಬಾಲಕಿಯರ ಸೌಂದರ್ಯವು ನನ್ನ ಮನಸ್ಸನ್ನೇ ಸೂರೆಗೊಂಡಿರುವುದು. ಬಳ್ಳಿಯಂತೆ ಬಳುಕುವ ನಡುವು, ಮೆಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸಬಲ್ಲ ಮಂದಾಸ. ಇನ್ನು ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಕರದೊಳು ಗದೆಯಂ ಪಿಡಿದಿಗ ಶೋರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳು ಗದೆಯಂ ಪಿಡಿದಿಗ ಶೋರ ಶರೀರವು ಮಧಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ
ಉರಿಮೀಸೆಯದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಛಲದಂಕ ಮಲ್ಲನಿಗೆ ಈ ಛಲದಂಕ ಮಲ್ಲನಿಗೆ ಈ ಛಲದಂಕ ಮಲ್ಲನಿಗೆ ನನಗೆ ತರ ಭ್ರಾಂತು ಇದೇನು ಕನಸೆ ಇದೆಲ್ಲವೂ ಈ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಶಯನಾಗೃಹವು ದಶ ದಿಕ್ಕುಗಳಲ್ಲೇ ಹೆಸರಾಗಲೆಂದು ನಿರ್ಮಿಸಿರುವೆಯ ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ. ಸುಸ್ವಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರ, ಕ್ಷತ್ರಿಯ ಕುಲಲಾಮ, ಆರ್ತಜನ ಪರಿಪಾಲಕನಾದ ಈ ಚಲದಂಕ ಮಲ್ಲ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾತ್ಯಕಿ ಇಲ್ಲೇ ಇರುವನು. ಸಾತ್ಯಕಿ, ಇತ್ತಬ, ಎಲ್ಲಿ ನಿನ್ನ ಪ್ರಾಣಸಕ? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ಈ ಪೀಠದಲ್ಲಿ ಕುಳಿತುಕೋ. ಒಂದು ಮಾತಿದೆ ಸಾತ್ಯಕಿ, ನಮಗೂ ಮತ್ತು ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಗುರುರಾಜ, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಗುರುರಾಜ, ನಾವೆಲ್ಲರೂ ಪರಮಾತ್ಮನ ಅಧೀನರು. ಅವನೆಲ್ಲಿರುವನೋ ನಾವಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಒಂದು ವೇಳೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಿದಂತೆ. ಓಹೋ, ಕೃಷ್ಣನು ನಿದ್ರಿಸುವಂತೆ ತೋರುತ್ತಿರುವುದು. ಇರಲಿ, ಅವನ ಬಳಿ ಒಮ್ಮೆ ಹೋಗಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮುಕುಂದ, ಮಾಧವ, ಜನಾರ್ದನ, ಎಂತಹ ನಿಶ್ಚಿಂತ ಪುರುಷನಯ್ಯ ಈ ಕೃಷ್ಣನು. ರಾಜ್ಯಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವಾಗ ನಾನು ಇವೆಲ್ಲವನ್ನೂ ಚಿಂತಿಸಿ ಫಲವಿಲ್ಲ. ಈತನು ಎಚ್ಚರವಾಗುವ ತನಕ ಇಲ್ಲೇ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಇದು
ಇದು ಪಾದಪಾರ್ಶ್ವ. ಅಷ್ಟೈಶ್ವರ್ಯ ಸಂಪನ್ನ ಛಲದಂಕಮಲ್ಲ, ಸಮಸ್ತ ಹಸ್ತಿನಾವತಿಯ ಭೂಪಾಲಕನಾದ ನಾನು ಈ ಧನ ಕಾಯುವ ಗೊಲ್ಲನ ಪಾದತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಅದೋ ಶಿರೋಭಾಗ, ಅಲ್ಲಿಯೇ ಕುಳಿತುಕೊಳ್ಳುವೆನು. ಬಂದು ನಿಗಮಾಗಮನ ದಿನ ಬಂದು ನಿಗಮಾಗಮನ ಅಗಣಿತ ಗುಣಗಣ ಹರಿಕುಲವದನ ಅಗಣಿತ ಗುಣಗಣ ಹರಿಕುಲವದನ ಜಗದ ವ್ಯಾಪಕ ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲ ಹಾಳಾಯಿತು. ಏಕೆ, ಏನಾಯ್ತು ಸಾತ್ಯಕಿ? ಅರ್ಜುನ, ನನಗದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡಿಕೋ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಬಳಿ ಸಹಾಯ ಯಾಚಿಸಲು ಬಂದಿರುವನು. ಇದು ಎಂತ ವಿಳಂಬನೆ ಪಾರ್ಥ? ಇದು ವಿಡಂಬನಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಇವಿಷ್ಟರನ್ನು ನಾಲ್ವರು ಸಹೋದರರ ಸಹಿತ ದ್ರೌಪದಿ ಒಡನೆ ಪುನಃ ವನವಾಸಕ್ಕೆ ತೆರಳುವೆವು. ಏಕೆ ಅರ್ಜುನ, ನನ್ನನ್ನು ನೋಡಿದನೆಯ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ನಂತರವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ದ್ವಾರಕೆಗೆ ಬಂದಿರುವೆನು. ಕುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನರೂಪವಾದ ಫಲವು ಅವರಿಗೆ ದೊರಕುವುದು ಶಿವೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂತಹ ಸಮಯದಲ್ಲಿ ನಾಲ್ಕಾರು ಕಡೆ ಓಡಾಡಿದರಲ್ಲವೇ ಹಲವು ಮಂದಿ ರಾಜರ ಬೆಂಬಲವು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಅದಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿರುವ ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಶಿವೋಧನ, ನೀನು ಸಹ ಮರೆಯಬೇಡ. ಏ ಜನಾರ್ದನ,
ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶ್ರೀ ದೇವಕೀ ಸುತಂ ಮಹಿಮಾ ಸಾಗರ ಸಯನ ರಮಾ ಕಾಂತ ಶ್ರೀ ವಾಸುದೇವ ಭಕ್ತ ಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ ಅಂಧಕಾರ ಹರಿಸೇ ನಿನ್ನ ಸುಂದರ ವದನ ತೋರೋ ಹರಿ ಅಂಧಕಾರ ಹರಿಸೇ ನಿನ್ನ ಸುಂದರ ವದನ ತೋರೋ ಹರಿ ಅಂಧಕಾರ ಹರಿಸೇ ಸಿಂಧು ಸಯನ ನಿನ್ನ ಮಂದಹಾಸವ ಬೀರೋ ಮುರಗರಿ ಸಿಂಧು ಸಯನ ನಿನ್ನ ಮಂದಹಾಸವ ಬೀರೋ ಮುರಗರಿ ಅಂಧಕಾರ ಹರಿಕೆ ನಿನ್ನ ಸುಂದರ ವದನವು ತೋರೋ ಹರಿ ಅಂಧಕಾರ ಹರಿಕೆ ಪರಶೌರ್ಯ ಹರಸರದಾ ದಯ ತೋರೆ ಭಕ್ತರ ಹರಹಾರಿಕೆ ಪರಶೌರ್ಯ ಹರಸರದಾ ದಯ ತೋರೆ ಭಕ್ತರ ಹರಹಾರಿಕೆ ಮೌನವ ಕಳೆದೋ ಮಾನವ ಜೀವನ ಮೌನವ ಕಳೆದೋ ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ ಹಿತ ಬಯಸಿ ಪರೆಯೋ ಶ್ರೀಹರಿ ಅಂಧಕಾರ ಹರಿಸೇ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವನು ಈ ಚರಣದಡಿ ಏಕೆ ಕುಳಿತೆ ಪಾರ್ಥ? ಪಾರ್ಶ್ವಗಳಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸಾಧಿದ್ದೇವೆ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ಕುರುಚಕ್ರೇಶ್ವರ. ಓ, ಕುರುರಾಜ. ಸೌಖ್ಯವೇ ಕುರುರಾಜ? ಒಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ?
ಭಾವ ಬಾಮ ರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಾಳವತ್ತಾದರೂ ಎಚ್ಚರವಾಗದವನಂತೆ ಇದ್ದು ಇದೀಗ ನಿನ್ನ ಪ್ರಾಣಸಕನಾದ ಪಾರ್ಥನು ಬಂದೊಡನೆ ಜಾಗೃತನಾಗಿ ಹಬ್ಬಾ ಭಾಷಣವನ್ನೇ ಶುರು ಮಾಡಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನೀ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ ಬೋರ್ಗರವ ಕಾಳ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸು ಎಂದು ಕೇಳಲು ಬಂದಿರುವೆ. ಏನು ಬಾವ, ಯುದ್ಧವೇ? ಬೇಡ ಬಾವ, ಬೇಡ. ಮಾತನ್ನು ಕೇಳು ಬಾವ. ಬಲ್ಲೆಯ ಇಹಲೋಕ ರಾಜರಾಜಮರ್ಮ ಬಾವ. ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಜಮರ್ಮ ಗತಿಸಿ ಭುವಿಗೆ ಮರಳಿ ಬಂದರೆ ತಿರದಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭವ. ಭರತ ಕಂಡ ಪ್ರಳಯದಿಂದ ನವದೂರಿನ ಬೇಡವೋ ಈ ನಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರಾಸದಿಂದ ಬಂದು ಬಳಗರಾಸದಿಂದ ಮರಣ ಹೋಮ ಮಾಡಬೇಡ, ಪ್ರಾರ್ಥನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಪ್ರಾರ್ಥನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಸಂತಾಪದುರಿನ ಬೇಡವೋ ಈ ಅಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ನವವ್ಯಾರಿಗೋ ಭವ ನವವ್ಯಾರಿಗೋ ಭವ. ನಮಗೆ ಕೃಷ್ಣ ನಮಗೆ. ಬಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ನೀವೇ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ ಬಾವ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಮೊದಲು ನಿನ್ನ ಈ ಉಪದೇಶವನ್ನು ನಿಲ್ಲಿಸಿ
ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಬಾವಾ, ನೀನು ನಮ್ಮೀರ್ವರಿಗೂ ಸಮಾನ ಬಂಧು. ಮೊದಲು ನಿನ್ನಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನಿನ್ನಲ್ಲಿಗೆ ಮೊದಲು ಬಂದವನು ನಾನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನೇ ಪರಿಪಾಲಿಸಿದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಆತನು ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಪಾರ್ಥನಿಗಿದೆ. ಎಲ್ಲ ಕಪಟಿ. ಹಾ, ನೀವೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಶುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗ್ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿರುವೆನು. ನಿರಸ್ತ್ರನು ನಿರಾಯುಧನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವಾಕ್ಷಾಯಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೇ ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಿನ್ನಿಷ್ಟದಂತಾಗಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಮಾಧವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಮೋಸವನ್ನು ನಾನರಿಯದವನೆಂದು ಭಾವಿಸಿರುವೆಯಾ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವಾತಂತ್ರ್ಯ ಪ್ರಳಯ ಸಮರ, ಶತ್ರುದಾನ ಪ್ರಚಂಡ ರಕ್ತ ಕೋಡಿಯ ಹರಿಸಿ, ಮೃತ್ಯುತಾಂಡವ ಪ್ರಳಯ ಮೃತ್ಯು ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ನನದೋ ಆಯುಧವಂ ಧರಿಸದಿರೇ, ರಣದೋ ಆಯುಧವಂ ಧರಿಸದಿರೇ, ಪಾಂಡವರ ಅದೆಂಟು ಪಾಲಿತೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ಬಾವಾ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೋ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಬಾವಾ, ಹಾಡಿದ ಮಾತನ್ನು, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಮತ್ತೆ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರಿಸುವೆನು ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲವನ್ನ.
ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತನು, ಯೋಗ ಶ್ರೇಷ್ಠನು, ನನ್ನ ಪ್ರಾಣಸಖನು ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ಈ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಪಾಂಡವ ವಿಜಯ ನಂದ ವಿನೋದ ಇಂದನ ಪಾಲಿಪ ದೇವನೆನಿಸಿದ, ಇಂದನ ಪಾಲಿಪ ದೇವನೆನಿಸಿದ ಧನ್ಯತರಾದೆವು ಪುಣ್ಯೋದಯದಿ. ಧನ್ಯತರಾದೆವು ಪುಣ್ಯೋದಯದಿ ರಾಧಾ ರಮಣ ದೈವತನಾದ, ರಾಧಾ ರಮಣ ದೈವತನಾದ ಅಭಯವನೇದ ಯದುಪತಿ, ಅಭಯವನೇದ ಅಭಯವನೇದ ಯದುಪತಿ, ಅಭಯವನೇದ ಯದುಪತಿ. ಅರ್ಜುನ ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನ ಕೊಟ್ಟೆ ಅಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನಾಶ್ರಯಿಸಿದ ಮಂದಮತಿಯಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಾನು ನಿನ್ನನ್ನೇ ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಅಭಯ ಹಸ್ತವು ನನ್ನ ರಥಸ್ವಗಳ ಕಡಿವಾಣವಾಗಿ ನಿಲ್ಲಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು ಪರಮಾತ್ಮ. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವೂ ನಲಿಯುವುದು. ನಿಯತ್ತಿನ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು ಪಡೆದ ಈ ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠೆ ಆಗುವುದು ನೀನೇ ನೋಡು ಪರಮಾತ್ಮ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಅರ್ಜುನ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇ. ಮಾಧವನೇ ನಯ ದಯದೆ, ಹೇ ಮಾಧವನೇ ನಯ ದಯದೆ, ಜಯವ ಭಯವಿಲ್ಲದೆ ಜಗದೆ. ಪರಮಾತ್ಮ, ಜಯವ ಭಯವಿಲ್ಲದೆ ಜಗದೆ, ಮುರಾಕರನೇ ನಯ ಒಲುನಯ ಬಾಲದೆ. ಪರಮಾತ್ಮ, ಮುರಾಕರನೇ ನಯ ಒಲುನಯ ಬಾಲದೆ, ಮಾಧವನೇ ನಯ ದಯದೆ. ಕಾತುರವೇ ತಗವಿದೆಯ ವಿಜಯ, ಕಾತುರವೇ ತಗವಿದೆಯ ಕರದಳು ಗಾಂಡಿವ ಹಿಡಿದೆಯ ಗುಣದಿ. ಕರದಳು ಗಾಂಡಿವ ಹಿಡಿದೆಯ ಗುಣದಿ. ಎದೆಗೆಡದಿರು ಜೋಕೆ ಕಡುಧೀರ ನೀನೆನಿಸಿ, ಎದೆಗೆಡದಿರು ಜೋಕೆ ಕಡುಧೀರ ನೀನೆನಿಸಿ. ಕಾತುರವೇ ತಗವಿದೆಯ ಜಯಕ್ಕೆ ಕಾರಣ ಕೃಷ್ಣ.
ಕಾರ್ಯಕ್ಕೆ ಕಾರಣ ಕರ್ತನು ನೀನೆ ಸಾಧಕ ನೀನದು ಸಾಧಿಸುವವ ನಾನು ಸಾಧಕ ಅದು ಸಾಧಿಸುವವ ನಾನು ಸಾಧಕ ನೀನದು ಸಾಧಿಸುವವ ನಾನು ಮಾಧವನೇ ನಯ ದಯದೇ ಅರ್ಥ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾಧವ ಬಿಡು ಬಿಡು ಪ್ರಿಯ ಸಖ ಮನದನು ಮಾಧವ ಬಿಡು ಬಿಡು ಪ್ರಿಯ ಸಖ ಮನದನು ಮಾಧವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕೆ ಇನ್ನು ಕಾತುರವೇತಕ ವಿಜಯ ವಿಜಯ ಕಾತುರವೇತಕ ವಿಜಯ ವಿಜಯ ಪಾರ್ಥ ಅರ್ಜುನ ಪರಮಾತ್ಮ ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಪರಮಾತ್ಮ ಆಗಬಹುದು.